ಸ್ನೇಹಿತರೆ, ರಶ್ಮಿಕಾ ಮತ್ತು ವಿಜಯ್ ಅವರ ಮದುವೆ ನಿನ್ನೆ ನಡೆದಿದ್ದು, ಇದೀಗ ರಶ್ಮಿಕಾ ಮಂದಣ್ಣ ಅವರು ದೇವರಕೊಂಡ ಕುಟುಂಬ ಸೊಸೆ. ವಿಜಯ್ ಕುಟುಂಬದವರು ರಶ್ಮಿಕಾರನ್ನ ಬಹುವಾಗಿ ಇಷ್ಟಪಡುತ್ತಾರೆ. ವಿಜಯ್ ತಾಯಿ ರಶ್ಮಿಕಾಗೆ ಪರಂಪರಾಗತವಾಗಿ ಬಂದಿರುವ ಬಳೆಗಳನ್ನ ಉಡುಗೊರೆಯಾಗಿ ನೀಡಿದ್ದಾರೆ. ಇದೀಗ ವಿಜಯ್ ಅವರ ಸಹೋದರ್ ಆನಂದ್ ದೇವರಕೊಂಡ ಅತ್ತಿಗೆ ರಶ್ಮಿಕಾ ಬಗ್ಗೆ ಮಾತನಾಡಿದ್ದಾರೆ. ವಿಜಯ್ ದೇವರಕೊಂಡ ಅವರ ತಾಯಿ ಮಾಧವಿ ದೇವರಕೊಂಡ ಅವರು ರಶ್ಮಿಕಾಗೆ ತಮ್ಮ ಕುಟುಂಬದಲ್ಲಿ ತಲಾಂತರಗಳಿಂದ ಬಂದಿದ್ದ ವಿಶೇಷ ಚಿನ್ನದ ಬಳೆಗಳನ್ನ ಉಡುಗೊರೆಯಾಗಿ ನೀಡಿದ್ದಾರೆ. ಬಳೆಗಳನ್ನ ಪಡೆದ ರಶ್ಮಿಕಾ ಭಾವುಕರಾಗಿದ್ದಾರೆ. ಇದೀಗ ವಿಜಯ್ ದೇವರಕೊಂಡ ಅವರ ಸಹೋದರ ಆನಂದ್ ದೇವರಕೊಂಡ ಸಹ ತಮ್ಮ ಕುಟುಂಬಕ್ಕೆ ರಶ್ಮಿಕಾರನ್ನ ಸ್ವಾಗತಿಸಿದ್ದಾರೆ. ರಶ್ಮಿಕಾ ಬಗ್ಗೆ ವಿಶೇಷ ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ. ವಿಜಯ್ ಮತ್ತು ರಶ್ಮಿಕಾರನ್ನ ಮದುವೆ ಮಂಟಪದಲ್ಲಿ ತಪ್ಪಿ ಹಿಡಿದಿರುವ ಚಿತ್ರವನ್ನ ಹಂಚಿಕೊಂಡಿರುವ ಆನಂದ್ ದೇವರಕೊಂಡ, ನಾನು ಹೋದಲ್ಲೆಲ್ಲ ಹಲವಾರು ಬಾರಿ ಅಭಿಮಾನಿಗಳು ಅತ್ತಿಗೆ ಹೇಗಿದ್ದಾರೆ ಎಂದು ಕಿರುಚುತ್ತಿದ್ರು. ಆದರೆ ಅವರಿಗೆ ಹೇಗೆ ಪ್ರಕ್ರಿಯೆ ನೀಡಬೇಕು ಎಂದು ನನಗೆ ಗೊತ್ತಿರಲಿಲ್ಲ. ಇಂದು ನನ್ನ ಅಣ್ಣ ಮದುವೆಯಾಗಿದ್ದಾನೆ. ಅತ್ಯಂತ ಸಕಾರಾತ್ಮಕ ಮತ್ತು ಸಹಾನುಭೂತಿಯ ವ್ಯಕ್ತಿಯನ್ನ ಅತ್ತಿಗೆಯಾಗಿ ನಾನು ಪಡೆದುಕೊಂಡಿದ್ದೇನೆ. ನಮ್ಮ ಜೀವನಾದ್ಯಂತ ಇವರಿಬ್ಬರು ಹೀಗೆಯೇ ನಗುನಗುತ್ತಲೇ ಇರಲಿ, ನಗುನತ್ತಲೇ ಜೀವನ ಪರ್ಯಂತ ಜೊತೆಯಾಗಿರ್ಲಿ ಎಂದು ಹಾರೈಸುತ್ತೇನೆ ಎಂದಿದ್ದಾರೆ ಆನಂದ್ ದೇವರಕೊಂಡ. ವಿಜಯ್ ದೇವರಕೊಂಡ ಸಹೋದರ ಆನಂದ್ ದೇವರಕೊಂಡ ಸಹ ತೆಲುಗು ಚಿತ್ರರಂಗದ ನಟರಾಗಿದ್ದು, ಕೆಲವು ಒಳ್ಳೆಯ ಹಿಟ್ ಸಿನಿಮಾಗಳನ್ನು ನೀಡಿದ್ದಾರೆ. ನನ್ನಂತೆ ಮಾಸ್ ಸಿನಿಮಾಗಳು ನಟಿಸದೆ ತಮಗೆ ಹೊಂದಿಕೆ ಆಗುವಂತಹ ಕಾಮಿಡಿ ರೊಮ್ಯಾಂಟಿಕ್ ಸಿನಿಮಾಗಳನ್ನ ಆನಂದ್ ನಟಿಸುತ್ತಾ ಸಾಗುತ್ತಾರೆ. ರಶ್ಮಿಕಾ ಅವರೊಟ್ಟಿಗೆ ಮೊದಲಿಂದಲೂ ಆನಂದ್ ಒಳ್ಳೆಯ ಗೆಳೆತನವಿದೆ. ಆನಂದ್ ಅವರು ತಮ್ಮ ಒಂದು ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ಗೆ ರಶ್ಮಿಕಾರನ್ನೇ ಅತಿಥಿಯಾಗಿ ಕರೆದಿದ್ರು. ಅದು ಆನಂದ್ ಬಗ್ಗೆ ಭಾವುಕರಾಗಿ ರಶ್ಮಿಕಾ ಮಾತನಾಡಿದ್ರು. ಒಟ್ಟಾರೆ ರಶ್ಮಿಕಾ ಪ್ರೀತಿ ತುಂಬಿದ ಮನೆಗೆ ಸೊಸೆಯಾಗಿ ಆಲಿಸಿದ್ದಾರೆ. ಸ್ನೇಹಿತರೆ, ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ತಪ್ಪದೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ನ ಕ್ಲಿಕ್ ಮಾಡಿದ್ರೆ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.